ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದ ಘಟನೆ ರಾಷ್ಟ್ರಮಟ್ಟದ ಗಮನ ಸೆಳೆದಿದೆ. ವಕ್ಫ್ ಸಂಬಂಧಿ ಪ್ರಕರಣಗಳನ್ನು ವಾದಿಸುವ ವಕೀಲ ಎಂದೇ ಜನಪ್ರಿಯರಾಗಿದ್ದ ಖ್ವಾಜಾ ಮೊಹಿಯುದ್ದೀನ್ ಅವರನ್ನ ಕಾರು ಡಿಕ್ಕಿ ಹೊಡೆದು ಸಾಯಿಸುವ ದೃಶ್ಯವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ತಮ್ಮ ಮನೆ ಹತ್ತಿರ ಟೊಯೋಟಾ ಇನೋವಾ ಕಾರಿಗೆ ಹತ್ತಲು ಅವರು ಹೋಗ್ತಾ ಇದ್ದಾಗ ಹಿಂದಿನಿಂದ ವೇಗವಾಗಿ ಒಂದು ಕಾರ್ ಬರುತ್ತೆ. ಹಸಿರು ಬಣ್ಣದ ಮಹೀಂದ್ರ ಸ್ಕಾರ್ಪಿಯೋ SUV ಮಿಂಚಿನ ವೇಗದಲ್ಲಿ ಅವರನ್ನ ಗುದ್ದಿ ರಸ್ತೆಗೆಸೆದು ಮಾಯವಾಗುತ್ತದೆ. ಕಾರಿನ ನಂಬರ್ ಪ್ಲೇಟ್ ಕಾಣದಂತೆ ಮುಚ್ಚಿಡಲಾಗಿತ್ತು ಎಂಬ ಆರೋಪ ಇದೆ. CCTV ಫುಟೇಜ್ಗಳನ್ನು ನೋಡುವಾಗ ಉದ್ದೇಶಪೂರ್ವಕವಾಗಿ ಈ ಡಿಕ್ಕಿ ನಡೆಸಿದಂತೆ ಕಾಣಿಸುತ್ತದೆ. ವಿರೋಧಿಗಳು ಅವರ ಹತ್ಯೆಯ ಸಂಚಿನೊಂದಿಗೆ ಈ ಡಿಕ್ಕಿ ಹೊಡೆಸಿದ್ದಾರೆ ಎಂದು ವಿಡಿಯೋ ಫುಟೇಜ್ ತೋರಿಸುತ್ತದೆ. ಈ ಮೊದಲು ಇವರ ಮೇಲೆ 6 ಬಾರಿ ಇಂಥದ್ದೇ ಹತ್ಯೆ ಪ್ರಯತ್ನ ನಡೆದಿತ್ತು ಎಂದು ಅವರ ಮಗ ಫರಾನ್ ಹೇಳಿದ್ದಾರೆ. ಇವರು ಕೂಡ ನ್ಯಾಯವಾದಿ. ತಂದೆಯೊಂದಿಗೆ ಇದೇ ಕ್ಷೇತ್ರದಲ್ಲಿ ಇವರು ದುಡಿತಾ ಇದ್ದಾರೆ. ಕಳೆದ 35 ವರ್ಷಗಳಿಂದ ಖ್ವಾಜಾ ಅವರು ನ್ಯಾಯವಾದಿಯಾಗಿ ಕೆಲಸ ಮಾಡ್ತಿದ್ರು. ತೆಲಂಗಾಣ ಹೈಕೋರ್ಟ್ ಮತ್ತು ಹೈದರಾಬಾದ್ ಸಿಟಿ ಸಿವಿಲ್ ಕೋರ್ಟ್ಗಳಲ್ಲಿ ಇವರು ನ್ಯಾಯವಾದಿಯಾಗಿ ಕೆಲಸ ಮಾಡ್ತಿದ್ರು. ವಕ್ಫ್ ಆಸ್ತಿ ಸಂರಕ್ಷಣೆಗೆ ಸಂಬಂಧಿಸಿ ಹಲವು ಕೇಸ್ಗಳನ್ನು ಇವರು ನಡೆಸ್ತಾ ಇದ್ರು. ವಕ್ಫ್ ಆಸ್ತಿಯ ಅನಧಿಕೃತ ಕಬಳಿಕೆ ಮತ್ತು ಖಾಸಗೀಕರಣದ ವಿರುದ್ಧ ಇವರು ಹೋರಾಡ್ತಿದ್ರು. ಮಲಕಪೇಟೆ, ಮಲ್ಲೆಪಲ್ಲಿ ಮತ್ತು ಹೈದರಾಬಾದ್ ಸುತ್ತಮುತ್ತಲಿನ ವಕ್ಫ್ ಆಸ್ತಿಗಳ ಬಗ್ಗೆ ಇವರು ಹೆಚ್ಚು ಗಮನ ಹರಿಸಿದರು. ಇವುಗಳ ಅತಿಕ್ರಮಣವನ್ನು ತಡೆಯುವುದಕ್ಕಾಗಿ ನ್ಯಾಯಾಲಯದಲ್ಲಿ ಹೋರಾಡ್ತಿದ್ರು. ಮುಖ್ಯವಾಗಿ ಅನ್ವರುಲ್ ಉಲೂಮ್ ಕಾಲೇಜ್, ಮುಮ್ತಾಜ್ ದೌಲ್ ವಕ್ಫ್, ಮದ್ರಸಾ ಐಜ್ಜಾ ಇತ್ಯಾದಿ ಸಂಸ್ಥೆಗಳು ವಕ್ಫ್ ಆಸ್ತಿಯನ್ನು ಕಬಳಿಕೆ ಮಾಡಿವೆ ಎಂಬ ಆರೋಪ ಇವರದಾಗಿತ್ತು. ಇವುಗಳ ವಿರುದ್ಧವೂ ಇವರು ಕಾನೂನು ಹೋರಾಟ ನಡೆಸ್ತಾ ಇದ್ರು. ನವಾಬ್ ಮೆಹಬೂಬ್ ಆಲಂ ಖಾನ್ ಮತ್ತು ಅವರ ಕುಟುಂಬದ ಮೇಲೆ ಪ್ರಕರಣ ದಾಖಲಿಸಿದ್ರು. ಕೆಲವು ಟ್ರಸ್ಟ್ ನಿಯಮ ಬದಲಾವಣೆಗಳ ವಿರುದ್ಧ ಕೇಸ್ಗಳನ್ನು ಹಾಕಿ ಜಯಿಸಿದ್ದರು ಎಂಬ ವರದಿಯೂ ಇದೆ. ಇದೀಗ ಇವರ ಹತ್ಯೆ ತೆಲಂಗಾಣದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ಓವೈಸಿ ಅವರ ಪಕ್ಷ ಈ ವಿಷಯದಲ್ಲಿ ಸಕ್ರಿಯವಾಗಿ ಪ್ರತಿಭಟನೆ ಮಾಡತೊಡಗಿದೆ. ಓವೈಸಿ ಪಕ್ಷದ ಶಾಸಕ ಮೊಹಮ್ಮದ್ ಮಾಜಿದ್ ಹುಸೇನ್ ಅವರು ಮಾಧ್ಯಮಗಳ ಜೊತೆ ಮಾತಾಡಿ ಈ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. कस्टडी लेना है, कहीं भी FIR हो तो इन्वेस्टिगेशन पहला काम ये होता है, अरेस्ट लेना, पुलिस कस्टडी लेना, इन्वेस्टिगेशन करना, बाद में जुडिशरी का प्रोसेस होता है. पुलिस का वो अख्तियार नहीं है. जब फैमिली 2 का नाम खुलकर बोल रही है तो पुलिस का वो अख्तियारात ही नहीं है कि वो पुलिस स्टेशन में बैठकर क्लीन चिट दे. कोई खुद का ताकत ही नहीं है. उनको फौरी तौर पर अरेस्ट बताए, पुलिस कस्टडी ले, इंटरोगेशन करे, जिस तरीके से मर्डर एक्यूज का इंटरोगेशन होता है उस तरीके से करे, सच को बाहर लाए और फैमिली को इंसाफ दिलाए. यही हमारा मुतालबा है. तो वैसा होने तो दो. क्या हम खामोश बैठेंगे? क्या जब फैमिली खुलकर बात बोल रही है और खाली इंक्वायरी को बताकर छोड़ देंगे? क्या खामोश बैठे हुए हैं? हम एक सवाल किए थे कल के, हम इन्वेस्टिगेशन जो हो रही है, हमें ये दिखता है हमारे साथ नाइंसाफी हो रही और हमें इंसाफ चाहिए. ವಕ್ಫ್ ಆಸ್ತಿಯ ಕಬಳಿಕೆ ಮಾಡಿದವರು ಈ ಹತ್ಯೆ ನಡೆಸಿದ್ದಾರೆ ಎಂಬ ಅನುಮಾನ ದಟ್ಟವಾಗಿದೆ. ಇನ್ನೊಂದು ಕಡೆ ಆರೋಪಿಗಳಿಗೆ ಪೊಲೀಸರು ರಾಜಾತಿಥ್ಯ ನೀಡಿದ್ದಾರೆ ಎಂದು ಶಾಸಕ ಮೊಹಮ್ಮದ್ ಮಾಜಿದ್ ಹುಸೇನ್ ಆರೋಪಿಸಿದ್ದಾರೆ.